ಇವತ್ತು ಮನೆಯಲ್ಲಿ ಮಟನ್ ತಂದಿದ್ದಾರೆ. 2 kg ಕುರಿ ಮಾಂಸ ಇದೆ. ಇದನ್ನು ಈಗ ಅರಿಶಿಣ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡೋಣ ಅಂತ. ಸ್ವಲ್ಪ ಗ್ರೇವಿ ಥರನೂ ತಿಂದು ಬೇಜಾರಾಗಿದೆ. ಗ್ರೇವಿನೂ ಅಲ್ಲ, ಈ ಕಡೆ ಫುಲ್ ಫ್ರೈಯೂ ಅಲ್ಲ, ಆ ಥರ ಮೀಡಿಯಮಾಗಿ ಮಾಡೋಣ ಅಂತ. ಚಪಾತಿಗೆ ರೊಟ್ಟಿಗೆಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈಗ 2 ಈರುಳ್ಳಿಯನ್ನು ಸಣ್ಣಗುದ್ದುದ್ದಕ್ಕೆ ಹೆಚ್ಚಿಕೊಂಡಿದ್ದೀನಿ. ಮತ್ತು ಟೊಮೆಟೊ 3 ಟೊಮೆಟೊ ಚೆನ್ನಾಗಿರೋ ಹುಳಿ ಟೊಮೆಟೊನ್ನ ಹೆಚ್ಚಿಕೊಂಡಿದ್ದೀನಿ. 7ರಿಂದ 8 ಹಸಿಮೆಣಸಿನ್ಕಾಯಿ ಸೀಳ್ಕೊಂಡಿದ್ದೀನಿ. ಈಗ ಕುಕ್ಕರನ್ನು ಇಟ್ಟಿದ್ದೀನಿ. ಅದಕ್ಕೆ ಎಣ್ಣೆ ಹಾಕಿ ಹೆಚ್ಚಿದಂಥ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡೋಣ. ಈರುಳ್ಳಿ ಹಸಿಮೆಣಸಿನ್ಕಾಯಿ ಫ್ರೈ ಆದ ನಂತರ ಈಗ 2 ಸ್ಪೂನು ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನು ಶುಂಠಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದ್ರ ಹಸಿ ವಾಸನೆ ಹೋಗೋ ತನಕ ಉರಿಬೇಕು ಅದನ್ನು. ಅರಿಶಿಣ, ಹೆಚ್ಚಿದಂಥ ಟೊಮೆಟೊನ ಫ್ರೈ ಮಾಡ್ತಾಯಿದ್ದೀನಿ ಹಾಕ್ಕೊಂಡು. ಅದು ಮೆತ್ತಗಾಗಬೇಕು, ಅಲ್ಲಿ ತನಕ ಉರಿಬೇಕು. ಟೊಮೊಟೊ ಹಾಕಿದ್ಮೇಲೆ ಈಗ ಅರಳುಪ್ಪು ಹಾಕಬೇಕು. ಅರಳುಪ್ಪು ಹಾಕಿದ್ರೆ ಸ್ವಲ್ಪ ಉಪ್ಪು ಬಿದ್ದಾಗ ಟೊಮೊಟೊ ಸ್ವಲ್ಪ ಮೆತ್ತಗಾಗುತ್ತೆ. ಹಾಗೆ ಫ್ರೈ ಮಾಡಬೇಕು. ಅರಳುಪ್ಪು ಹಾಕಿದ್ರೆ ಚೆನ್ನಾಗಿ. ಈಗ ಮನೇಲೇ ಮಾಡಿರುವಂಥ ಚಕ್ಕೆ ಲವಂಗದ್ದು ಪೌಡ್ರು 1 ಸ್ಪೂನು, ಕರಿ ಮೆಣಸಿನ ಪೌಡ್ರು 1 ಸ್ಪೂನು, 1 ಸ್ಪೂನ್ ಹಾಕಬೇಕು. ಚೆನ್ನಾಗಿ ಉರಿಬೇಕು. ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ಆಮೇಲೆ ಮಾಂಸ ಹಾಕಬೇಕು. ಚೆನ್ನಾಗಿದೆ, ನನಗೆ ಬೇಕು. ಬೇಕಾ? ಬೇಕು, ನನಗೆ ಬೇಕೇ ಬೇಕು. ಬೇಕೇ ಬೇಕಾ? ಹಾಂ, ಓಕೆ ಅಣ್ಣ. ಮಾಂಸದಲ್ಲಿ ಇರುವ ನೀರೆಲ್ಲ ಹೋಗೋ ತನಕ ಫ್ರೈ ಮಾಡಬೇಕು ಅದೇ ಥರ. ಆಮೇಲೆ ಅರ್ಧ ಕಪ್ಪಷ್ಟು ಅದು ಬೇಯೋಕ್ಕೋಸ್ಕರ ಅದು ನೀರು ಬಿಟ್ಕೊಳ್ಳುತ್ತೆ, ಸ್ವಲ್ಪ ಹಬೆಲೆ ಬೇಯ್ಕೊಳ್ಳುತ್ತೆ. ಅದರಿಂದ ಅರ್ಧ ಕಪ್ಪಷ್ಟು ನೀರು ಹಾಕಿ, ಅರ್ಧ ಕಪ್ ನೀರು ಹಾಕಿದ ತಕ್ಷಣ ಕುಕ್ಕರ್ ಮುಚ್ಚಳ ಮುಚ್ಚಿ ವಿಶಿಲ್ ಹಾಕಿಸ್ಬೇಕು. 4-5 ವಿಶಿಲ್ ಹಾಕ್ಸಿದ್. ಈಗ ರೆಡಿಯಾಗಿದೆ, ಎಲ್ಲ ಬೆಂದು ಚೆನ್ನಾಗಾಗಿದೆ. ಉಪ್ಪು ಖಾರ ಎಲ್ಲ ಟೇಸ್ಟ್ ಚೆನ್ನಾಗಿದೆ. ಈಗೇನು ಮಾಡಬೇಕು, ನಿಂಬೆಹಣ್ಣು ಹಿಂಡಬೇಕು. ನಿಂಬೆಹಣ್ಣು ಹಾಕಿಬಿಟ್ಟು ಒಂದು, ಆಮೇಲೆ ಸಾಂಬಾರು ಸೊಪ್ಪು ಹಾಕಬೇಕು. ಮುಗೀತು, ಎಲ್ಲ ರೆಡಿಯಾಗಿದೆ ಮಟನ್. ತುಂಬ ಡ್ರೈ ಆಗಬಾರ್ದು, ತುಂಬ ಗೊಜ್ಜು ಇರಬಾರ್ದು. ಮೀಡಿಯಮಲ್ಲಿದ್ದರೆ ಚಪಾತಿ, ರೊಟ್ಟಿ, ಅನ್ನ ಎಲ್ಲ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ರೆಡಿಯಾಗಿದೆ. ನಾನು ಈ ಫ್ರೈಯಲ್ಲೇ ಅನ್ನ ತಿಂದ್ಬಿಡ್ತೀನಿ. ನನಗೆ ತುಂಬ ಇಷ್ಟ ಇದರಲ್ಲೇ ಊಟ ಮಾಡೋಕ್ಕೆ. ತುಂಬ ಚೆನ್ನಾಗಿದೆ. ಉಪ್ಪು ಖಾರ ಹುಳಿ ಎಲ್ಲ ಹದವಾಗಿದೆ. ಮಾಂಸನೂ ಚೆನ್ನಾಗಿ ಬೆಂದಿದೆ. ತುಂಬ ರುಚಿಯಾಗಿದೆ. ವಾವ್.